ಭಾಗ 2 ಒಕ್ಕಲಿಗರಿಗೆ, ಲಿಂಗಾಯತರಿಗೆ, ಕುರುಬರಿಗೆ ರಿಸರ್ವೇಶನ್ ಕೊಟ್ಟಿರೋದ್ರಿಂದ ನಿಮ್ಮ ಮಕ್ಕಳು ನೀವು ಓದಿದ್ರು ತಾನೇ ಗೊತ್ತಾಗೋದು ನಿಮ್ಗೆ. SLC PUC ಓದ್ಕತ್ತೀರಿ, ಬೀಗ್ ಕಡ್ಡಿ ಜೈಲಿಗೆ ಹೋಗಿ ಸೇರ್ಕತ್ತೀರಿ. ನಿಮ್ಗೆ ಓದಿದ್ರು ತಾನೇಪ್ಪ ಸಂವಿಧಾನ ವಿಲ್ ಬರ್ದಿಕ್ಕಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ. SC ST ಬಿಟ್ಟು ನಿಮ್ಗೆ ವಿಲ್ ಬರ್ದಿದ್ರೆ ಸಂವಿಧಾನದ 340ನೇ ವಿಧಿ ಪ್ರಕಾರನೇ ಕಾಕಾ ಸಾಹೇಬ್ ಕಾಲೇಲ್ಕರ್ ಕಮಿಷನ್ ಅಂತ ಬಂತು ನಿಮ್ಗೆ ರಿಸರ್ವೇಶನ್ ಕೊಡೋಕೆ. SC ST ಗಳಿಗಲ್ಲ. 1953ರಲ್ಲಿ ಕಾಕಾ ಸಾಹೇಬ್ ಕಾಲೇಲ್ಕರ್ ಕಮಿಷನ್ನು, 1979ರಲ್ಲಿ BP ಮಂಡಲ್ ಕಮಿಷನ್ನು, IAS IPS IFS ಎಲ್ಲ ನೀವೆಲ್ಲ ರಿಸರ್ವೇಶನ್ ತಗೊಂಡಾಯ್ತಾ ಇರೋದು. ಒಕ್ಕಲೂರು, ಲಿಂಗಾಯತರು, ಕುರುಬರಲ್ಲ. ಮತ್ತೆ ಬೇರೆ ಎಲ್ಲ ಹಿಂದುಳಿದ ಜಾತಿ SC ST ಬಿಟ್ಟು ನೀವೆಲ್ಲ ರಿಸರ್ವೇಶನ್ ತಗೋತಾ ಇರೋದು. OBCಗಳಲ್ಲಿ IAS IPS ಮಕ್ಕಳು ಮಾಡ್ತಾ ಇರೋದು. ಸಂವಿಧಾನ ಕೊಟ್ಟರೆ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ವಿಲ್ಲು. ಅಂಬೇಡ್ಕರ್ ನಿಮ್ಗೆ ವಿಲ್ ಬರ್ದಿಕ್ಕಿದ್ದಾನೆ ಕಣ್ರಪ್ಪ. ಕುರುಬರ, ಲಿಂಗಾಯತರ, ಒಕ್ಕಲಿಗರ ಈ ರಾಜ್ಯ ಆಳ್ತಕ್ಕಂಥವ್ರು ನೀವು. ಅದರಿಂದ ನಿಮ್ಮನ್ನೇ ಉದ್ದೇಶಿಸಿ ಹೇಳ್ತಾ ಇದ್ದೀನಿ, ನಿಮಗೆ ಪ್ರಜ್ಞೆ ಇರಲಿ. ಸನಾತನವಾದಿಗಳು ನಿಮ್ಮಿಂದಲೇ ಈ ಸಂವಿಧಾನ ಸುಟ್ಟಾಕ್ಸಿ ಕೊಟ್ಟಿದ್ದಾರೆ. ಈಗ ಆಲ್ರೆಡಿ 60% IAS IPS IFSಗಳು ಸನಾತನವಾದಿಗಳೇ ಆಗಿರೋದು. ಯಾಕೆ ಅಂತಂದ್ರೆ 50% ರಿಸರ್ವೇಶನ್, ಇನ್ನು 50% ಕೇವಲ 2 ಜನ ಇರೋರು 50%ನೇ ಕಬಳಿಸ್ಕೊಂಡು ದೇಶ ಎಲ್ಲ ಆಳ್ತಾ ಇದ್ದಾರೆ ಅವರು. ನಿಮ್ಗೆ ಹೇಳಿ ನಿಮ್ಮ ತಲೆಗೆ ವಿಷ ತುಂಬಿ ಸಂವಿಧಾನ ಚೇಂಜ್ ಮಾಡಿ ಕೊಟ್ಟಿದ್ದಾರೆ ಸನಾತನವಾದಿಗಳು ಕಂಡ್ರು. ನಿಮ್ಗೆ ವಿಲ್ ಬರ್ದಿಕ್ಕಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕರ್ನಾಟಕದಲ್ಲಿ ವೆಂಕಟಸ್ವಾಮಿ ಕಮಿಷನ್ನು, ಆವನೂರು ಕಮಿಷನ್ ಇವೆಲ್ಲ ನಿಮ್ಗೆ ರಿಸರ್ವೇಶನ್ ಕೊಡೋಕೆ ಮಾಡಿದ್ರು ಕಂಡ್ರು. ಸಂವಿಧಾನದಲ್ಲಿ ವಿಲ್